ನ್ಯಾಯವಾದಿ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ, ನ್ಯಾಯವಾದಿ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ ದಿನಾಂಕ 16/4/2025 ಹಿರಿಯ ವಕೀಲರಾದ ಸದಾಶಿವ ರೆಡ್ಡಿ ಅವರ ಮೇಲೆ ನಡೆದಂಥ ಮಾರಣಾಂತಿಕ ಹಲ್ಲೆ. ಅವರು ನಮ್ಮ ಭಾರತೀಯ ವಕೀಲರ ಸಂಘದ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದರು ಮತ್ತು ಮಾಜಿ ಕರ್ನಾಟಕ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರು ಆಗಿದ್ದರು. ಈಗ ವಕೀಲರ ಹಿರಿಯ ಸದಸ್ಯರು ಈಗ ಇದ್ದಾರೆ ಮತ್ತು ಅವರ ಮೇಲೆ ಅಪರಿಚಿತ ವ್ಯಕ್ತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಒಂದು ನೋಟಿಸಿನ ಮುಖಾಂತರ ನಾವು ಇವತ್ತು 21/4/2025 ನಮ್ಮ ಸಂಘದಲ್ಲಿ ಎಲ್ಲ ಸದಸ್ಯರನ್ನು ಸಂಘದ ಸಭೆಯಲ್ಲಿ ಕರೆದು ವಿಚಾರ ಮಾಡಿ ಅವರ ಕರ್ನಾಟಕ ರಾಜ್ಯ ಪರಿಷತ್ತಿನ ಪ್ರಕಾರ ಕೆಂಪು ಬಟ್ಟೆಯನ್ನು ಬಲಗೈಗೆ ಧರಿಸಿ ಮೌನ ಹೋರಾಟವನ್ನು ಮಾಡಿದ್ದು ಇದ್ದು, ಅದೇ ಪ್ರಕಾರ ಈಗ 11 ಗಂಟೆಗೆ DC ಆಫೀಸ್ಗೆ ಹೋಗಿ DC ಅವರಿಗೆ ಅಪರಿಚಿತ ವ್ಯಕ್ತಿಯನ್ನು ಮಾರಿದಂಥ ಹಿರಿಯ ವಕೀಲರ ಮೇಲೆ ಮಾಡಿರಲ್ಲ ಅವರನ್ನು ಖಂಡಿಸಿ ಅವರಿಗೆ ಯೋಗ್ಯವಾದ ಕಾನೂನು ಕ್ರಮವನ್ನು ತೆಗೆದುಕೊಂಡು ಅವರನ್ನು ಬಂಧಿಸಬೇಕಂತ ನಮ್ಮ ಎಲ್ಲ ಜಿಲ್ಲಾ ವಕೀಲರ ಸಂಘದಿಂದ ಕೇಳಿಕೊಳ್ಳುತ್ತೇವೆ ಮತ್ತು ಒಂದು ಮನವಿಯನ್ನು DC ಅವರಿಗೆ ಒಪ್ಪಿಸುತ್ತೇವೆ. ಪದೇ ಪದೇ ಕಾನೂನನ್ನು ಪ್ರೊಟೆಕ್ಷನ್ ಆ್ಯಕ್ಟ್ ಕಾನೂನು ಆಲ್ರೆಡಿ ಪಾಸ್ ಆಗಿದೆ ನಮ್ಮ ವಕೀಲರ ಮೇಲೆ. ಪಾಸ್ ಆದರೂ ಸಹಿತ ಜನರಿಗೆ ಪಬ್ಲಿಕ್ಕಿಗೆ ವಕೀಲರ ಪಾತ್ರ ಸಮಾಜದಲ್ಲಿ ಏನನ್ನೋದು ಇನ್ನೂ ಗೊತ್ತಿರಲಾರ್ದೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಆ ಪದೇ ಪದೇ ಹಲ್ಲೆ ಆಗಲಿಕ್ಕೆ ಸರ್ಕಾರದ ಒಂದು ಲೋಪದೋಷಗಳು ಅವ್ರದ್ದು ವೈಫಲ್ಯಗಳು ಆಗಿದ್ದಾವೆ. ಆದ ಕಾರಣ ಸರ್ಕಾರದಿಂದ ಹೋಮ್ ಮಿನಿಸ್ಟರ್ ಯಾರು ಇದ್ದಾರಲ್ಲ ಅವರು ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಮತ್ತು ವಕೀಲರ ಮೇಲಾಗಲಿ ಡಾಕ್ಟರ್ಸ್ ಮೇಲೆ ಯಾವುದೇ ಸಾಮಾಜಿಕ ಸೇವೆಯನ್ನು ಮಾಡುವಂಥ ಆಫೀಸರ್ಗಳ ಮೇಲೆ ಹಲ್ಲೆಯನ್ನು ಆಗಬಾರ್ದು ಅಂತೇಳಿ ನೋಡ್ಕೊಂಡು ಹೋಗ್ಬೇಕು. ಆದರೆ ಈಗ ಈ ಕಾಂಗ್ರೆಸ್ ಗೌರ್ಮೆಂಟಿನಲ್ಲಿ ಲೋಪದೋಷಗಳು ಹೆಚ್ಚಾಗಿವೆ. ಅದಕ್ಕೆ ನಾ ಒಂದು ಮನವಿ ಮಾಡ್ಕೋತೀನಿ ಮಾನ್ಯ ಹೋಮ್ ಮಿನಿಸ್ಟರಲ್ಲಿ, ಅದನ್ನು ಎಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಸ್ಟೇಷನ್ಗೆ ವ್ಯವಸ್ಥೆ ಅಧಿಕಾರಿಗಳಿಗೆ ತಿಳಿಸ್ಬೇಕಂತೇಳಿ ನಾವೊಂದು ನಮ್ಮ ವಕೀಲರ ಸಂಘದಿಂದ ಒಂದು ಮನವಿ ಮಾಡ್ತೀವಿ. ಈ ದಿನಮಾನದಾಗ ಇದೇ ರೀತಿ ವಕೀಲರಿಗೆ ಹಲ್ಲೆಗಳು ಮಾಡಿದ್ರಿಂದ ಹೆಚ್ಚಿಗೆ ಹಲ್ಲೆಗಳನ್ನು ಮಾಡ್ತಾ ಬಂದಿದ್ದಾವೆ. ಅದಕ್ಕೆ ಆದ್ರೆ ನಾವು ಎಲ್ಲ ಜಿಲ್ಲಾ ವಕೀಲರು ತಾಲೂಕು ವಕೀಲರಿಗೂ ಮುಂದಿನ ತೀವ್ರ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುತ್ತೆ. ಬಂಧುಗಳೇ, ಕರ್ನಾಟಕದ ರಾಜ್ಯದ ವಕೀಲರದು ಒಂದು ದುರ್ದೈವದ ಸಂಗತಿ. ಒಬ್ಬ ಹಿರಿಯ ವಕೀಲರು, ಹಿರಿಯ ನ್ಯಾಯವಾದಿಗಳು ಬೆಂಗಳೂರಿನ ನಗರದಲ್ಲಿ ಅವರ ನ್ಯಾಯವನ್ನು, ಆ ನ್ಯಾಯದ ಸೇವೆಯನ್ನು ಮಾಡುವಂಥ ಆ ಒಂದು ಗೌರವಾನ್ವಿತ ವ್ಯಕ್ತಿಯ ಮೇಲೆ ಒಬ್ಬ ವ್ಯಕ್ತಿ ಸಾರಾಸಗಟಾಗಿ ಗೂಳೆ ನುಗ್ಗಿರ್ತಾರ ಆಫೀಸಲ್ಲಿ ನುಗ್ಗಿ ಒಬ್ಬ ಆ ನ್ಯಾಯವಾದಿ ಏನವರು ಶಿವಾನಂದ ರೆಡ್ಡಿ ಅಲ್ಲ, ಸದಾಶಿವ ರೆಡ್ಡಿ, ಕ್ಷಮಿಸಿ, ಸದಾಶಿವ ರೆಡ್ಡಿ ಅನ್ನುವಂಥ ಒಬ್ಬ ಹಿರಿಯ ನ್ಯಾಯವಾದಿನ ಒಬ್ಬ ಕ್ಷುಲ್ಲಕ ಮನುಷ್ಯ ಆರ್ಡಿನರಿ ಪರ್ಸನ್ ಒಳಗಡೆ ನುಗ್ಗಿ ಬಂದು ಹೊಡಿತಾನೆ ಅಂದರೆ ಎಲ್ಲಿಗೆ ಬಂದ್ರೆ ನಮ್ಮ ಪರಿಸ್ಥಿತಿ ನ್ಯಾಯವಾದಿಗಳ ಸಂಘದ್ದು? ಅಲ್ರಿ, ಏನು ಕಾನೂನು ರಕ್ಷಕರೇ, ಏನು ಕಾನೂನಿನ ಮಂತ್ರಿಗಳೇ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ಸಿದ್ದರಾಮಯ್ಯ ಅವರೇ, ನಿಮ್ಗೆ ಎಷ್ಟು ಸಾರಿ ಹೇಳಿದ್ರು ನಿಮಗೆ ನಿಮ್ಮ ತಲೆಗೆ ಬರ್ತಾ ಇಲ್ವಲ್ರಿ? ಆ ಬಿಲ್ ಪಾಸ್ ಮಾಡಿದ್ರಿ, ಆಕ್ಟ್ ಮಾಡಕ್ ರೆಡಿ ಇಲ್ಲ. ಸುಸಜ್ಜಿತವಾದ ವಕೀಲರ ರಕ್ಷಣಾ ಕಾಯ್ದೆಯನ್ನ ಮಾಡ್ರಿ ಅಂತೇಳಿ ಬಾಯಿ ಬಡ್ಕೊಂಡು ಸಾಕಾಗೋಗಿದೆ ನಮಗೆ. ಇಲ್ಲಿ ದಿನಕ್ಕೊಬ್ಬನ ನ್ಯಾಯವಾದಿ ಮೇಲೆ ಹಲ್ಲೆ, ಅವಮಾನ ಮತ್ತು ಇದೆಲ್ಲ ಟಾರ್ಚರ್ ಇದು ಮಾಡೋದನ್ನ ನಾವು ನೋಡಿ ಸಹಿಸಕ್ಕೆ ಆಗ್ತಾ ಇಲ್ಲ. ಇದು ವಿಪರೀತವಾಗಿ ನಡೆದಿದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ತುಂಬಾ ನಡೀತಾ ಇದೆ. ಅವನು ಯಾರೇ ಆಗಿರಲಿ, ಎಂಥ ಪ್ರಭಾವಿ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಅವನಿಂದ ಇರಲಿ, ಆ ವ್ಯಕ್ತಿಗೆ ಸರಿಯಾಗಿ ತನಿಖೆ ಮಾಡಿ ನ್ಯಾಯೋಚಿತವಾಗಿ ನ್ಯಾಯಾಲಯದಲ್ಲಿ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅದು ಈ ಸೊಸೈಟಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಬಂಧುಗಳಲ್ಲಿ. ಮತ್ತು ಎಸ್ಪೆಷಲಿ ಈ ಆಡಳಿತ ನಡೆಸ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಹೋರಾಟ ನಾವೇನಾದ್ರು ಹೋರಾಟ ಮಾಡಿದರೆ
ಅದು ಅಂತಿಂತ ಹೋರಾಟ ಆಗಿರಲ್ಲ, ಉಗ್ರವಾದ ಹೋರಾಟ ಆಗಿರುತ್ತೆ. ವಕೀಲರಿಗೆ ಅವಮಾನವಾಗಲಿ, ವಕೀಲರ ಮೇಲೆ ಹಲ್ಲೆ ಆಗಲಿ, ವಕೀಲರ ಮೇಲೆ ಕೊಲೆ ಮಾಡೋದಾಗ್ಲಿ, ವಕೀಲರ ಮೇಲೆ ಯಾವುದೇ ಗಾಯ ಮಾಡೋದಾಗ್ಲಿ, ಇಂಥ ತುಚ್ಛವಾದ ಈ ಹೀನಸ್ ಕ್ರೈಮ್ ಅನ್ನ ನಾವು ಸಹಿಸೋದಿಲ್ಲ. ಏನ್ರಿ ಪೊಲೀಸರು ಎಷ್ಟೋ ಕಡೆ ಪೊಲೀಸರ ಮೇಲೇನೂ ಹಲ್ಲೆ ಮಾಡಿದ್ದಾರೆ, ನೋಡಿದ್ದೀನಿ ನಾನು. ಪಾಪ ಪೊಲೀಸರಿಗೂ ಒಂದು ಭಯ ಕಾಡ್ತದೆ ಇಲ್ಲಿ. ನ್ಯಾಯ ರಕ್ಷಣೆ ಮಾಡೋರು ಪೊಲೀಸರಾಗ್ಲಿ, ನಾವು ನ್ಯಾಯವಾದಿಗಳಾಗ್ಲಿ, ಇವ್ರ ಮೇಲೇನೆ ನೀವು ಏನದ ಬೇಲಿ, ತಂತಿ ಬೇಲಿ ಇದ್ದಂಗೆ ನಾವು ಸೊಸೈಟಿಗೆ ವಿ ಆರ್ ದಿ ಫೆನ್ಸಿಂಗ್ ಆಫ್ ದಿ ಸೊಸೈಟಿ. ವಾಟ್ ದ ಯೂಸ್ಲೆಸ್ ವರ್ಕ್ ಯು ಆರ್ ಡೂಯಿಂಗ್, what you are doing, you are sleeping or not, are you alert, tell me anything about me. On behalf of Vijayapur District Bar Association, already our president DG brother, respected DG brother has told, ನಾನು ಕೂಡ ಇದರ ಪರವಾಗಿ ಹೇಳ್ತಾ ಇದ್ದೇನೆ, ಇದು ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಯಾವುದೇ ನ್ಯಾಯವಾದಿ ಮೇಲೆ ಇಂಥ ಅಹಿತಕರ ಘಟನೆ ನಡೀಬಾರದು. ಮತ್ತು ವಕೀಲರ ರಕ್ಷಣಾ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆಯನ್ನ ಸುಸಜ್ಜಿತವಾದ ಕಾಯ್ದೆಯನ್ನು ಮಾಡಬೇಕು. ಹಲ್ಲು ಕಿತ್ತಿರೋ ಹಾವಿನ ತರ ಕಾಯ್ದೆ ನಮಗೆ ಬೇಕಾಗಿಲ್ಲ. ವಕೀಲರ ಬಗ್ಗೆ ಏನೇ ಯಾವುದೇ ಒಂದು ದುಷ್ಟ ಕ್ರಮವನ್ನ, ದುಷ್ಟ ಕ್ರಿಯೆಯನ್ನ ಮಾಡುವಂತ ವ್ಯಕ್ತಿಗೆ ಯೋಚನೆ ಕೂಡ ಬರಬಾರದು. ಅಂತ ಒಂದು ಕಾನೂನನ್ನು ಮಾಡಬೇಕು. ಇದು ಹೀನಸ್ ಕ್ರೈಮ್. ಇದು ಏನ್ರಿ ವರ್ ದ ಪ್ರೊಟೆಕ್ಟರ್ಸ್ ಆಫ್ ದಿ ಸೊಸೈಟಿ. ಪೊಲೀಸರ್ಸ್ ಆರ್ ಪ್ರೊಟೆಕ್ಟರ್ಸ್ ಆಫ್ ದ ಸೊಸೈಟಿ, ಅಡ್ವೊಕೇಟ್ಸ್ ಆರ್ ಆಲ್ಸೋ ಪ್ರೊಟೆಕ್ಟರ್ಸ್ ಆಫ್ ದ ಸೊಸೈಟಿ. ನಾವು ಏನು ವಿ ಆರ್ ಲರ್ನಡ್, ವೆಲ್ ಎಜುಕೇಟೆಡ್ ಅಡ್ವೊಕೇಟ್ಸ್. ನಾವು ಒಬ್ಬ ಹಿರಿಯ ನ್ಯಾಯವಾದನ ಹೋಗಿ ನುಗ್ಗಿ ಹೊಡಿತಾರಲ್ರಿ, ಅವ್ರು ಯಾರು ರೆಡ್ಡಿ ಅಂತೇಳಿ. ಇದು ಇದು ತಲೆಕಗ್ಗಿಸುವಂತ ಕೆಲಸ. ಇದು ನಾಚಿಕೆ ಆಗಲ್ವೇನ್ರಿ? ಆಡಳಿತ ಮಾಡೋರಿಗೆ ನಾಚಿಕೆ ಆಗಲ್ವೇನ್ರಿ? ಇದು ನಿಲ್ಲಿಸಲಿಲ್ಲ ಅಂದ್ರೆ ನಾವು ಸರಿ ಇರಲ್ಲ. ಇದನ್ನ ಎಚ್ಚರಿಕೆಯನ್ನ ಇದು ಹಗುರವಾಗಿ ಪರಿಗಣಿಸಬೇಡಿ ನೀವು. ಈ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ವಿನಃ ಅಂತ್ಯ ಆಗಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟು, ತಳೆವಾಡ ಪಾಟೀಲ್ ಅಂತ ಹೇಳಿ ದಿನಾಂಕ 16/4/2025 ಭಾರತೀಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಸದಾಶಿವ ರೆಡ್ಡಿ ಮತ್ತು ಕರ್ನಾಟಕ ಸ್ಟೇಟ್ ಬಾರ್ ಮಾಜಿ ಅಧ್ಯಕ್ಷರು ಅವರು ಒಳ್ಳೆಯ ಸೌಜನ್ಯ ವ್ಯಕ್ತಿ. ಅವ್ರ ಮೇಲೆ ದುಷ್ಕರ್ಮ ಹಲ್ಲೆ ನಡೆಸಿದ್ದಾರೆ. ಇದು ಬಹಳ ಒಂದು ದುಃಖಕರ ಸಂಗತಿ. ಯಾಕಂದ್ರೆ ವಕೀಲ ವೃತ್ತಿ ಅಂದ್ರೆ ಬಹಳ ದೊಡ್ಡ ವೃತ್ತಿ ರೀ. ವಕೀಲರಾಗ್ಲಿ, ಡಾಕ್ಟರ್ ಆಗಲಿ ಮತ್ತು ಇಂಜಿನಿಯರ್ಸ್ ಆಗಲಿ ಅಂದ್ರೆ ಆಲ್ ಆರ್ ಪ್ರೊಫೆಷನಲ್ ವರ್ಕರ್ಸ್. ಅವರು ಸಾಮಾಜಿಕ ಸೇವೆ ಮಾಡ್ತಿರ್ತಾರೆ. ಅವ್ರಿಗೇನ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಒಂದು ಸುಸಜ್ಜಿತ ಭದ್ರತೆ ಕೊಡಬೇಕಂತ ಹೇಳ್ತಾ ಇದ್ದೀನಿ. ಅಲ್ಲದೇನ್ರಿ ಸಮಾಜದಲ್ಲಿ ಎರಡು ರೀತಿ ವ್ಯಕ್ತಿಗಳಾರೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ದಿಂತಾಹವ ವ್ಯಸನೇನ ಚ ಮೂರ್ಖೇನ ಕಾಲೋ ಗಚ್ಚತಿ ನಿದ್ರಾ ಕಲ್ಹೇವ ಅಂತ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ದಿಂತಾವ ಅಂದ್ರ ಒಬ್ಬ ಒಳ್ಳೆ ವ್ಯಕ್ತಿ ಏನ್ರಿ ತನ್ನ ಸಮಯವನ್ನು ಓದು ಮತ್ತು ಬರೋದಲ್ಲಿ ಕಳಿತಾನ್ರಿ. ವ್ಯಸನೇನ ಚ ಮೂರ್ಖೇನ ಕಾಲೋ ಗಚ್ಚತಿ ನಿದ್ರಾ ಕಲ್ಹೇವ ಅಂದ ಒಬ್ಬ ಮೂರ್ಖೇನ್ ಮಾಡ್ತಾನೆ ತನ್ನ ಸಮಯವನ್ನು ಜಗಳ ಮತ್ತು ನಿದ್ರೆಯಲ್ಲಿ ತೆಗಿತಾನ. ಅದೇ ರೀತಿಯಲ್ಲಿ ಆ ದುಷ್ಟತನವನ್ನು ಬಿಟ್ಟು ಒಳ್ಳೆಯರಾಗಬೇಕು ಮತ್ತು ಸಜ್ಜನರಾಗಬೇಕು ಅಂತ ಹೇಳ್ತೀನಿ. ನನ್ನ ಹೆಸರು UM ಆಲ್ಗೂರ್, ಜಾಯಿಂಟ್ ಸೆಕ್ರೆಟರಿ, ವಿಜಯಪುರ ಬಾರ್. जुड़े रहिएगा आपके अपने चैनल बीजापुर समय के साथ।